ಮಿತ್ರರೇ ನಮಸ್ಕಾರ. ಮಿತ್ರರೇ, ಅದಾನಿ ವಿಚಾರ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಕೆಲವರಂತೂ ಅದಾನಿ ಸಾಮ್ರಾಜ್ಯ ಪತನವಾಗಿ ಹೋಗ್ಬಿಡ್ತು, ಅದಾನಿ ಮುಳುಗೇ ಹೋಗ್ಬಿಟ್ರು ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಕೆಲವರಿಗಿದು ಸಂಭ್ರಮದ ವಿಚಾರವೂ ಕೂಡ ಹೌದು. ಅದಾನಿ ಏನಾದರೂ ಬಿದ್ದೋದ್ರೆ ಮೋದಿ ಸರ್ಕಾರ ಬಿದ್ದೋದ ಹಾಗೆ ಅಂತ ಕೆಲವರು ಭಾವಿಸ್ತಾ ಇದ್ದಾರೆ. ಅದರಲ್ಲಿ ರಾಹುಲ್ ಗಾಂಧಿಯ ವಿಚಾರ ನಿಮಗೆ ಗೊತ್ತೇ ಇದೆ. ಯಾವಾಗ ಅದಾನಿ ವಿಚಾರವಾಗಿ ಅಮೆರಿಕದಲ್ಲಿ ಕೇಸ್ ಆಯಿತು, ಅಮೆರಿಕ ವಾರೆಂಟ್ ಅನ್ನು ಇಶ್ಯೂ ಮಾಡಿದೆ, ಅದಾನಿಗೆ ಸಂಕಷ್ಟ ಎದುರಾಗಿದೆ ಅಂತ ಗೊತ್ತಾಯಿತು, ರಾಹುಲ್ ಗಾಂಧಿ ತರಾತುರಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದಾನಿಯನ್ನು ಬಂಧಿಸಬೇಕು, ಈ ತಕ್ಷಣವೇ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅದಾನಿ ವಿರುದ್ಧದ ಕೇಸನ್ನು ವಿಚಾರಣೆ ನಡೆಸೋದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರು ಆಕ್ಟಿವ್ ಆಗ್ತಾರೆ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾಗ್ತವೆ, ನಾವು ಅಂದುಕೊಳ್ಳೋದೇ ಒಂದು, ಅಲ್ಲಾಗಿರೋದೇ ಇನ್ನೊಂದು. ರಾಹುಲ್ ಗಾಂಧಿ ಈಗ ಇಷ್ಟೆಲ್ಲ ಉತ್ಸಾಹ ತೋರಿಸಿದ್ರಲ್ಲ, ಅದು ಸುತ್ತಿ ಬಳಸಿ ರಾಹುಲ್ ಗಾಂಧಿ ಬುಡಕ್ಕೆ ಬಂದು ನಿಂತಂತೆ ಕಾಣ್ತಾ ಇದೆ. ಯಾಕಂದ್ರೆ ಈ ಇಡೀ ಅದಾನಿಯ ಕೇಸ್ ಏನಿದೆ ಅದರ ಹಿಂದೆ ಕಾಂಗ್ರೆಸ್ ಪಕ್ಷದ ಇನ್ವಾಲ್ವ್ಮೆಂಟ್ ಇದೆ, ಕಾಂಗ್ರೆಸ್ನ ಮಿತ್ರ ಪಕ್ಷದ ಇನ್ವಾಲ್ವ್ಮೆಂಟ್ ಇದೆ. ಈಗ ಒಂದು ಪ್ರಶ್ನೆ ಬರ್ತಾ ಇದೆ, ರಾಹುಲ್ ಗಾಂಧಿಗೆ ಇದೆಲ್ಲ ಗೊತ್ತಿರಲಿಲ್ವಾ? ಅಥವಾ ರಾಹುಲ್ ಗಾಂಧಿ ಈ ಅದಾನಿ ಹೆಸರನ್ನು ಕೇಳಿ ಬಹಳ ಉತ್ಸಾಹದಲ್ಲಿ ಮಾಡಿದಂತಹ ಪ್ರೆಸ್ ಮೀಟ್ ಈಗ ರಾಹುಲ್ ಗಾಂಧಿಯ ಪಕ್ಷವನ್ನೇ ಅಲುಗಾಡಿಸುವ ಹಂತಕ್ಕೆ ಬಂದು ನಿಂತಿದೆಯಾ? ಈ ಎಲ್ಲ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಮಿತ್ರರೇ, ಈ ರಾಹುಲ್ ಗಾಂಧಿ ಏನು ಅದಾನಿ ವಿಚಾರ ಬಂದಾಗ ಫುಲ್ ಆಕ್ಟಿವ್ ಆಗಿ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾರಲ್ಲ, ಮೋದಿ ಅದಾನಿಗೆ ಎಲ್ಲೋದನ್ನು ಬರೆದು ಕೊಟ್ಟಿದ್ದಾರೆ, ಒಂದು ಹಂತದಲ್ಲಿ ಇಡೀ ದೇಶವನ್ನೇ ಅದಾನಿಗೆ ಮಾರ್ಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾರಲ್ಲ, ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಈ ಅದಾನಿಯ ಜೊತೆಗೆ ಯಾವ ರೀತಿಯಾಗಿ ವ್ಯವಹಾರ ಮಾಡ್ತಾ ಇತ್ತು? ಈಗ ಅಮೆರಿಕ ಅದಾನಿ ವಿರುದ್ಧ ಮಾಡ್ತಾ ಇದೆಯಲ್ಲ ಆರೋಪ, ಇದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವ ರೀತಿಯಾದಂತಹ ನಂಟಿದೆ? ಕಾಂಗ್ರೆಸ್ ಸರ್ಕಾರಗಳು ಯಾವ ರೀತಿಯಾಗಿ ಲಾಭ ಮಾಡಿಕೊಟ್ಟಿದೆ ಅದಾನಿಗೆ? ಎರಡನೇದಾಗಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಯಾವ ರೀತಿಯಾಗಿ ಅದಾನಿ ಕಂಪನಿಯ ಜೊತೆಗೆ ಕೈ ಜೋಡಿಸಿದ್ವು? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿ ಎಷ್ಟು ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನೋದರ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅದಾನಿ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಉದ್ಯಮಿ. ಇವತ್ತು ಅಂಬಾನಿ ಒಂದು ಕಡೆ ಇದ್ದಾರೆ, ಅದಾನಿ ಇನ್ನೊಂದು ಕಡೆ ಇದ್ದಾರೆ. ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳನ್ನು ಅವರು ನಡೆಸ್ತಾ ಇದ್ದಾರೆ, ಲಕ್ಷಾಂತರ ಕೋಟಿಯ ವಹಿವಾಟು. ಆದರೆ ರಾಹುಲ್ ಗಾಂಧಿಗೆ ಈ ಅದಾನಿ ಮೇಲೆ ಸದಾ ಕಣ್ಣಿದೆ. ಅದ್ಯಾಕೆ ಗೊತ್ತಿಲ್ಲ. ಅದಾನಿ ಗುಜರಾತ್ ಮೂಲದವರು ಅನ್ನೋದನ್ನ ಬಿಟ್ಟರೆ ಉಳಿದಂತೆ ರಾಹುಲ್ ಗಾಂಧಿಗೆ ಅದಾನಿಯನ್ನ ದ್ವೇಷ ಮಾಡೋದಕ್ಕೆ ಯಾವುದೇ ಕಾರಣ ನನಗೆ ಕಾಣ್ತಾ ಇಲ್ಲ. ಯಾಕೆ ಅಂತ ಮುಂದೆ ನಿಮಗೆ ಅರ್ಥ ಆಗುತ್ತೆ. ಮೋದಿ ಅದಾನಿಯ ಹಿಂದಿದ್ದಾರೆ, ಅದಾನಿಯ ಬಿಸ್ನೆಸ್ ಎಂಪೈರ್ ಬೆಳೆಯೋದರಲ್ಲಿ ಮೋದಿ ಕಾರಣ, ಹೀಗಂತ ರಾಹುಲ್ ಗಾಂಧಿ ಬಿಂಬಿಸ್ತಾ ಇದ್ದಾರೆ. ಈ ದೇಶದ ಬಹುತೇಕರು ಹಾಗೆ ನಂಬ್ಕೊಂಡಿದ್ದಾರೆ. ನಿನ್ನೆ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲಿ ಕೆಲವರು ಅದೇ ರೀತಿಯ ಕಾಮೆಂಟ್ ಹಾಕಿದ್ರು. ಈ ಮೋದಿಯ ರಕ್ಷಣೆ ಮಾಡ್ತಾ ಇರುವಂತಹದ್ದು, ಮೋದಿ ಅದಾನಿ ಬೆನ್ನಿಗೆ ನಿಂತಿದ್ದಾರೆ, ಅದಾನಿಗೆ ಲಾಭ ಮಾಡಿಕೊಟ್ಟಿದ್ದಲ್ಲ ಮೋದಿ, ಹೀಗೆಲ್ಲ ಕೆಲವರು ಮಾತನಾಡಿದ್ರು. ಆದರೆ ಸತ್ಯ ಏನು ಅನ್ನೋದನ್ನು ಈಗ ಹೇಳ್ತೀನಿ ಕೇಳಿ. ಸದ್ಯ ಅದಾನಿ ಮೇಲೆ ಒಂದು ಗಂಭೀರ ಸ್ವರೂಪದ ಆರೋಪ ಬಂದಿದೆ. ಆ ಆರೋಪ ಏನು ಅಂತ ಹಿಂದೆ ಹೇಳಿದ್ದೆ, ಈಗ ಸಣ್ಣದಾಗಿ ಹೇಳ್ತೀನಿ ಕೇಳಿ. 2020ರಲ್ಲಿ ಅದಾನಿ ಕಂಪನಿಗೆ ಕೇಂದ್ರ ಸರ್ಕಾರ ಒಂದು ಟೆಂಡರ್ ಅನ್ನ ಕೊಡುತ್ತೆ. ಯಾವುದು ಆ ಟೆಂಡರ್ ಕೇಳಿದ್ರೆ, ಒಟ್ಟು 12 ಗಿಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುವಂತಹ ಟೆಂಡರ್. ಅದು ವಿದ್ಯುತ್ ಅಂದ್ರೆ ನಾರ್ಮಲ್ ವಿದ್ಯುತ್ ಅಲ್ಲ, ಸೌರ ವಿದ್ಯುತ್ ಅನ್ನು ಉತ್ಪಾದಿಸುವಂತಹ ಒಂದು ದೊಡ್ಡ ಟೆಂಡರ್ ಅದು. ಈ ಟೆಂಡರ್ ಪ್ರಕಾರವಾಗಿ ಅದಾನಿಯ ಗ್ರೀನ್ ಎನರ್ಜಿ 8 ಗಿಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸಬೇಕಾಗಿತ್ತು. ಅದೇ ರೀತಿಯಾಗಿ ಅಜ್ಯೂರ್ ಪವರ್ ಏನಿತ್ತು, ಇದು 4 ಗಿಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕಾಗಿತ್ತು. ಸೌರ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೋಸ್ಕರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತಹ ಒಂದು ಟೆಂಡರ್ ಇದು. ಇದನ್ನು ಅದಾನಿ ಪಡೆದುಕೊಳ್ತಾರೆ. ಆ ಪ್ರಕಾರವಾಗಿ ಸೌರ ವಿದ್ಯುತ್ತನ್ನು ಕೂಡ ಉತ್ಪಾದನೆ ಮಾಡ್ತಾರೆ. ಹೀಗೆ ಉತ್ಪಾದಿಸಿದಂತಹ ವಿದ್ಯುತ್ತನ್ನು ಕೇಂದ್ರ ಸರ್ಕಾರ ಖರೀದಿ ಮಾಡೋದಿಲ್ಲ. ಅವರು ಉತ್ಪಾದನೆಗೆ ಅವಕಾಶ ಕೊಡ್ತಾರೆ, ಟೆಂಡರ್ ಕೊಡ್ತಾರೆ, ಎಲ್ಲವೂ ಸರಿ. ಈ ವಿದ್ಯುತ್ತನ್ನು ಖರೀದಿ ಮಾಡಬೇಕಾಗಿರೋದು ಯಾರು? ರಾಜ್ಯಗಳು. ಈ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿದಾವಲ್ಲ, ಅಲ್ಲಿದ್ದಂತಹ ವಿದ್ಯುತ್ ಪ್ರಸರಣ ಕಂಪನಿಗಳು ಆ ವಿದ್ಯುತ್ತನ್ನು ಖರೀದಿ ಮಾಡಬೇಕಾಗಿತ್ತು. ಆದರೆ ಅದಾನಿ ಕಂಪನಿ ಏನು ಮಾಡುತ್ತೆ ಗೊತ್ತಾ? ಒಂದು ಯೂನಿಟ್ಗೆ ₹2.92 ನಿಗದಿ ಮಾಡುತ್ತೆ. ಇಷ್ಟೊಂದು ದುಬಾರಿ ದುಡ್ಡನ್ನು ಕೊಟ್ಟು ಯಾವ ವಿದ್ಯುತ್ ಪ್ರಸರಣ ಕಂಪನಿಗಳು ಕೂಡ ಖರೀದಿ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಯಾಕಂದ್ರೆ ಅವರಿಗೆ ಅದಕ್ಕಿಂತ ಕಡಿಮೆ ದುಡ್ಡಿಗೆ ಬೇರೆ ಕಡೆ ವಿದ್ಯುತ್ ಸಿಗ್ತಾ ಇರುತ್ತೆ. ಅವ್ರು ಯಾಕೆ ಬಂದು ಸೋಲಾರ್ ವಿದ್ಯುತ್ತನ್ನು ₹2.92 ಕೊಟ್ಟು ಖರೀದಿ ಮಾಡ್ತಾರೆ? ಹೀಗಾಗಿ ಅದಾನಿ ಕಂಪನಿ ಒತ್ತಡಕ್ಕೊಳಗಾಗುತ್ತೆ. ಆ ಸಂದರ್ಭದಲ್ಲಿ ಅದಾನಿ ಕಂಪನಿ ದೇಶದ ವಿವಿಧ ವಿದ್ಯುತ್ ಪ್ರಸರಣ ಕಂಪನಿಗಳಿಗೆ ಲಂಚವನ್ನು ಕೊಟ್ಟು ವಿದ್ಯುತ್ ಖರೀದಿ ಮಾಡುವಂತೆ ಮಾಡಿದೆ. ಇದು ಅಮೆರಿಕದ ಆರೋಪ. ಅಮೆರಿಕದಲ್ಲಿ 2 ಸರ್ಕಾರಿ ಏಜೆನ್ಸಿಗಳು ಈ ಆರೋಪವನ್ನು ಮಾಡಿದೆ, ಜೊತೆಗೆ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡಿದವೆ. ಅಲ್ಲಿನ ಕೋರ್ಟ್ ಅದಾನಿ ವಿರುದ್ಧ ವಾರೆಂಟ್ ಅನ್ನು ಕೂಡ ಇಶ್ಯೂ ಮಾಡಿದೆ ಅಂತ ಹೇಳಿ ಅಮೆರಿಕದ ಪತ್ರಿಕೆಗಳು ಕೂಡ ವರದಿ ಮಾಡ್ತಾ ಇದ್ದಾವೆ. ಅಂದ್ರೆ ಅಷ್ಟು ಗಂಭೀರ ಸ್ವರೂಪವಾದಂತಹ ವಿಚಾರ. ಇಲ್ಲಿ ಇಡೀ ಪ್ರಕರಣದಲ್ಲಿ ಅಮೆರಿಕದ ಹೂಡಿಕೆದಾರರ ಹಣವನ್ನ ಅದಾನಿ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಹೀಗಾಗಿ ಅಮೆರಿಕದ ಇಂಟ್ರೆಸ್ಟ್ಗೆ ವಿರುದ್ಧವಾಗಿದೆ ಅಂತ ಹೇಳಿ ಅದಾನಿ ವಿರುದ್ಧ ಅಮೆರಿಕದಲ್ಲಿ ಕೇಸ್ ಹಾಕಲಾಗಿದೆ. ಡೀಟೇಲ್ ಆಗಿ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅದನ್ನು ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಈಗ ನಾನು ಅಷ್ಟು ಡೀಟೇಲ್ ಆಗಿ ಹೇಳೋದಕ್ಕೆ ಹೋಗೋದಿಲ್ಲ.
ಇಲ್ಲ. ಯಾವಾಗ ಈ ಪ್ರಕರಣ ಬಂತೋ ತಕ್ಷಣ ರಾಹುಲ್ ಗಾಂಧಿ ಏನ್ ಮಾಡ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದಾನಿಯನ್ನ ಬಂಧಿಸಬೇಕು, ಅದಾನಿಯನ್ನ ಬಂಧಿಸಿ ವಿಚಾರಣೆಗೊಳಪಡಿಸಬೇಕು, ಸೆಬಿಯ ಡೈರೆಕ್ಟರ್ ಅನ್ನ ಕೂಡ ವಿಚಾರಣೆಗೊಳಪಡಿಸಬೇಕು. ರಾಹುಲ್ ಗಾಂಧಿ ಒತ್ತಾಯ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ಅನ್ನ ನೀವು ನೋಡಬೇಕು, ಎಂತ ಅಗ್ರೆಸಿವ್ ಆಗಿ ಮಾಡ್ತಾರೆ ಗೊತ್ತಾ ಅವರು. ನಾನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೆ, ಅದಾನಿ ವಾಮ ಮಾರ್ಗವಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ. ಈಗ ಅಮೆರಿಕ ಕೂಡ ಇದನ್ನು ಆರೋಪ ಮಾಡ್ತಾ ಇದೆ. ಹೀಗಾಗಿ ಅದಾನಿಯನ್ನ ಬಂಧನ ಮಾಡಬೇಕು, ವಿಚಾರಣೆಗೊಳಪಡಿಸಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯ ಮಾಡ್ತಾರೆ. ಜೊತೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡಿ, ಈಗೇನು ವಕಫ್ ಬೋರ್ಡ್ನ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗಿದೆಯಲ್ಲ, ಅದೇ ರೀತಿಯಾಗಿ ಅದಾನಿ ವಿರುದ್ಧ ತನಿಖೆ ಮಾಡೋದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ರಚನೆ ಮಾಡಿ ತನಿಖೆಗೊಳಪಡಿಸಬೇಕು ಅಂತ ರಾಹುಲ್ ಗಾಂಧಿ ಒತ್ತಾಯ ಮಾಡ್ತಾರೆ. ಅದಕ್ಕೆ ಮುಂದುವರೆದು ಮೋದಿಯನ್ನ ಕೂಡ ಈ ವಿಚಾರಕ್ಕೆ ಎಳೆದು ತರ್ತಾರೆ. ನಾನು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೆ, ಮೋದಿ ಮತ್ತು ಅದಾನಿ ಎಲ್ಲ ರೀತಿಯಲ್ಲೂ ಒಂದಾಗ್ಬಿಟ್ಟಿದ್ದಾರೆ. ಇವತ್ತು ಮೋದಿ ಹೇಳ್ತಾ ಇದ್ದಾರೆ ಏಕ್ ಹೇ ತೋ ಸೇಫ್ ಹೇ ಅಂತ. ಆದರೆ ಅದಾನಿ ಜೊತೆಗೆ ಮೋದಿ ಇರುವವರೆಗೂ ಕೂಡ ಅವರು ಸೇಫ್ ಆಗಿರ್ತಾರೆ, ಇಲ್ಲದೆ ಹೋದ್ರೆ ಅವರು ಸೇಫ್ ಆಗಿರೋದಿಲ್ಲ. ಹೀಗೆ ರಾಹುಲ್ ಗಾಂಧಿ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾರೆ. ಮಿತ್ರರೇ, ಅದಾಗ್ತಿದ್ದ ಹಾಗೆ ಕೆಲವೊಂದಷ್ಟು ಕಾಂಗ್ರೆಸ್ನ ವಿಚಾರಗಳು ಹೊರಗೆ ಬರೋದಕ್ಕೆ ಶುರುವಾಗುತ್ತೆ. ಬಿಜೆಪಿ ಕೂಡ ಒಂದು ಪ್ರೆಸ್ ಮೀಟ್ ಮಾಡುತ್ತೆ. ಸಂವಿತ್ ಪಾತ್ರ ಒಂದು ಪ್ರೆಸ್ ಮೀಟ್ ಮಾಡಿ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ. ಆ ದಾಖಲೆಗಳು ಈಗ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬಂದು ನಿಂತಿದೆ. ಯಾಕೆ ಗೊತ್ತಾ? ಈಗ ಅಮೆರಿಕ ಆರೋಪ ಮಾಡ್ತಿರೋದೇನು, ಅದಾನಿ ಕಂಪನಿ 2021 ಜುಲೈಯಿಂದ 2022 ಫೆಬ್ರವರಿ ವೇಳೆಗೆ ಒಟ್ಟು 2200 ಕೋಟಿಯಷ್ಟು ಲಂಚ ಕೊಟ್ಟು ವಿವಿಧ ರಾಜ್ಯಗಳು ವಿದ್ಯುತ್ ಖರೀದಿ ಮಾಡುವಂತೆ ಮಾಡಿದ್ದಾರೆ. ಈ ಆರೋಪವನ್ನು ಅಮೆರಿಕ ಮಾಡಿರೋದು. ಅಂದ್ರೆ 2021 ಜುಲೈಯಿಂದ 2022 ಫೆಬ್ರವರಿವರೆಗೆ ಒಂದು 6-7 ತಿಂಗಳ ಕಾಲದಲ್ಲಿ ಈ ಎಲ್ಲ ವ್ಯವಹಾರಗಳು ನಡೆದಿದೆ ಅನ್ನುವಂಥ ಆರೋಪ. ಯಾರ್ಯಾರು ವಿದ್ಯುತ್ತನ್ನು ಖರೀದಿ ಮಾಡಿದ್ದಾರೆ ನೋಡೋದಾದ್ರೆ, ಮೊದಲನೇದಾಗಿ ಒಡಿಶಾ, ಎರಡನೇದಾಗಿ ತಮಿಳುನಾಡು, ಮೂರನೇದಾಗಿ ಛತ್ತೀಸ್ಗಢ, ನಾಲ್ಕನೇದಾಗಿ ಆಂಧ್ರ ಪ್ರದೇಶ. ಈ 4 ರಾಜ್ಯಗಳ ಮೇಲೆ ಗಂಭೀರವಾದಂತಹ ಆರೋಪಗಳಿರುವಂತಹದ್ದು. ಇಲ್ಲಿನ ಅಧಿಕಾರಿಗಳಿಗೆ ಲಂಚ ಕೊಡಲಾಗಿದೆ, ಅಲ್ಲಿನ ಸರ್ಕಾರಗಳು ಭಾಗಿಯಾಗಿದ್ದಾವೆ ಅಂತ. ಮಿತ್ರರೇ, ಈ ಅವಧಿಯಲ್ಲಿ ಒಡಿಶಾದಲ್ಲಿ ಅಧಿಕಾರದಲ್ಲಿ ಇದ್ದಿದ್ಯಾರು? ನವೀನ್ ಪಟ್ನಾಯಕ್ ಸರ್ಕಾರ. ನವೀನ್ ಪಟ್ನಾಯಕ್ ಯಾರು? ಬಿಜು ಜನತಾ ದಳದ ನಾಯಕ. ಅಂದ್ರೆ ಬಿಜು ಜನತಾ ದಳ 2021ರಿಂದ 22ರಲ್ಲಿ ಒಡಿಶಾದಲ್ಲಿ ಅಧಿಕಾರದಲ್ಲಿತ್ತು. ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿ ಇದ್ದಿದ್ಯಾರು? DMK, MK ಸ್ಟಾಲಿನ್ ಅಲ್ಲಿ ಅಧಿಕಾರದಲ್ಲಿದ್ದು. ಛತ್ತೀಸ್ಗಢ, ಭೂಪೇಶ್ ಬಘೇಲ್ ಕಾಂಗ್ರೆಸ್ನ ಸರ್ಕಾರ ಅಲ್ಲಿದ್ದು ಛತ್ತೀಸ್ಗಢದಲ್ಲಿ 2021-22ರಲ್ಲಿ. ಆಂಧ್ರ ಪ್ರದೇಶ, YS ಜಗನ್ಮೋಹನ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು. ಈ 4 ರಾಜ್ಯಗಳನ್ನು ಗಮನಿಸಿ. ಒಡಿಶಾದಲ್ಲಿದ್ದಂತಹ ನವೀನ್ ಪಟ್ನಾಯಕ್ಗೂ ಬಿಜೆಪಿಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಆಂಧ್ರದಲ್ಲಿದ್ದಂತಹ YSRCPಗೂ ಬಿಜೆಪಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಅವರು NDA ಮೈತ್ರಿಕೂಟದಲ್ಲಿ ಇರಲೇ ಇಲ್ಲ. ಇನ್ನು ಛತ್ತೀಸ್ಗಢದಲ್ಲಿರುವಂತಹ ಭೂಪೇಶ್ ಬಘೇಲ್ ಕಾಂಗ್ರೆಸ್ನ ಮುಖ್ಯಮಂತ್ರಿ. ತಮಿಳುನಾಡಿನಲ್ಲಿರುವಂತಹ DMK ಸರ್ಕಾರ ಕಾಂಗ್ರೆಸ್ನ ಮಿತ್ರ ಪಕ್ಷ, INDIA ಕೂಟದ ಪ್ರಮುಖ ಪಾಲುದಾರ ಪಕ್ಷ. ಅಲ್ಲಿಗೆ ಈ 4 ರಾಜಕೀಯ ಪಕ್ಷಗಳಿಗೂ ಬಿಜೆಪಿಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಸಂಬಂಧ ಇರೋದು ಕಾಂಗ್ರೆಸ್ ಜೊತೆಗೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ಅಂತಂದ್ರೆ, 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಅದಾಗಿ ಕೆಲವೇ ತಿಂಗಳಲ್ಲಿ ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬಂತು. ಅದಕ್ಕೆ ಮುಂಚೆ ಮಿತ್ರರೇ, ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಸಂಪನ್ಮೂಲದ ಹರಿವನ್ನು ಹರಿಸ್ತಾ ಇದ್ದಿದ್ದು ಒಂದು ಛತ್ತೀಸ್ಗಢ, ಇನ್ನೊಂದು ರಾಜಸ್ಥಾನ. ಇದರಲ್ಲೇನು ಮುಚ್ಚುಮರೆ ಇಲ್ಲ. ಈ ದೇಶದಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಸರ್ವೈವ್ ಆಗಬೇಕು ಅಂತಂದ್ರೆ ಕನಿಷ್ಠ ಒಂದು 3-4 ರಾಜ್ಯದಲ್ಲಾದರೂ ಅಧಿಕಾರದಲ್ಲಿರಬೇಕು. ಅದು ಮೇಘಾಲಯ, ಮಿಜೋರಾಂನಂತಹ ಸಣ್ಣ ಪುಟ್ಟ ರಾಜ್ಯದಲ್ಲ. ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇಂತಹ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದರೆ ಮಾತ್ರ ಒಂದು ರಾಷ್ಟ್ರೀಯ ಪಕ್ಷ ಸರ್ವೈವ್ ಆಗೋದಕ್ಕೆ ಸಾಧ್ಯ ಇದೆ. ಕಾಂಗ್ರೆಸ್ಗೆ ಕಳೆದ 10 ವರ್ಷದಲ್ಲಿ ಅಂತಹ ಯಶಸ್ಸು ಸಿಕ್ಕೇ ಇರಲಿಲ್ಲ. ಅವರು ಹೋದಲ್ಲೆಲ್ಲ ಸೋತ್ ಹೋಗ್ತಾ ಇದ್ರು. ಇಡೀ ದೇಶದಲ್ಲಿ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಆಕ್ಸಿಜನ್ ಕೊಟ್ಟಿದ್ದು ಒಂದು ರಾಜಸ್ಥಾನ, ಇನ್ನೊಂದು ಛತ್ತೀಸ್ಗಢ. ಅವರಲ್ಲಿ ಅಧಿಕಾರದಲ್ಲಿದ್ರು. ಹೀಗಾಗಿ ಕಾಂಗ್ರೆಸ್ಗೆ ಸಂಪನ್ಮೂಲವನ್ನು ಹರಿಸ್ತಾ ಇದ್ದಿದ್ದು ಯಾರು? ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್. ಈ ಆರೋಪವನ್ನು ಬಿಜೆಪಿಯವರು ಅನೇಕ ಬಾರಿ ಮಾಡ್ತಾ ಇದ್ರು. ATM ಕಾರ್ಡ್ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ ಛತ್ತೀಸ್ಗಢ ಅಂತ. ಇದೇ ಸಂದರ್ಭದಲ್ಲಿ ಅದಾನಿ ಛತ್ತೀಸ್ಗಢದ ಸರ್ಕಾರದೊಂದಿಗೆ ವ್ಯವಹಾರ ಮಾಡಿದ್ದಾರೆ, ಲಂಚ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಿಗೆ ಲಿಂಕ್ ಆಗುತ್ತೆ ಇದು? ಯೋಚನೆ ಮಾಡಿ. ಈಗ ಮಿತ್ರರೇ, ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರೆ? ಈ ಪ್ರಕರಣದಲ್ಲಿ ಮೋದಿ ತಪ್ಪಿತಸ್ಥ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ. ಹಾಗಾದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಅದಾನಿ ವಿರುದ್ಧವಾಗಿದೆಯಾ ಅಂತ ನೋಡ್ಬೇಕಲ್ವಾ? ಭೂಪೇಶ್ ಬಘೇಲ್ ಛತ್ತೀಸ್ಗಢದ ಮುಖ್ಯಮಂತ್ರಿ ಆಗಿದ್ರಲ್ಲ 5 ವರ್ಷಗಳ ಕಾಲ. ಆ 5 ವರ್ಷದ ಅವಧಿಯಲ್ಲಿ ಇದೇ ಅದಾನಿಯ ಕಂಪನಿ ಛತ್ತೀಸ್ಗಢದಲ್ಲಿ ಬರೋಬ್ಬರಿ 25,000 ಕೋಟಿ ಹೂಡಿಕೆ ಮಾಡಿದೆ. ಭೂಪೇಶ್ ಬಘೇಲ್ ಅದಾನಿಯನ್ನ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದ್ದಾರೆ. ನಮ್ಮ ರಾಜ್ಯಕ್ಕೆ ಬಂದು ಹೂಡಿಕೆ ಮಾಡಿ ಅಂತ. ಯಾಕೆ ಆಹ್ವಾನವನ್ನ ಕೊಡ್ತಾರೆ? ಅಶೋಕ್ ಗೆಹ್ಲೋಟ್ ರಾಜಸ್ಥಾನದ ಮುಖ್ಯಮಂತ್ರಿ ಆಗಿದ್ರು, ಕಾಂಗ್ರೆಸ್ನ ಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಇದೇ ಅದಾನಿ ಕಂಪನಿ 65,000 ಕೋಟಿಯಷ್ಟು ಹೂಡಿಕೆ ಮಾಡಿದೆ. ಯಾಕೆ ಅಶೋಕ್ ಗೆಹ್ಲೋಟ್ ಅದಾನಿಗೆ ರಾಜಸ್ಥಾನದಲ್ಲಿ ಹೂಡಿಕೆಗೆ ಅವಕಾಶ ಕೊಟ್ಟರು? ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಇದೇ ಅದಾನಿ 100 ಕೋಟಿ ಡೊನೇಷನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ತೆಲಂಗಾಣದಲ್ಲಿ ಬಂದು ಹೂಡಿಕೆ ಮಾಡಿ ಅಂತ ಹೇಳಿ ರೇವಂತ್ ರೆಡ್ಡಿ ರತ್ನಗಂಬಳಿ ಹಾಕಿ ಸ್ವಾಗತ ಮಾಡಿದ್ದಾರೆ. ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅದಾನಿ ಕಂಪನಿಯ ಜೊತೆಗೆ 1 ಲಕ್ಷ ಕೋಟಿಯ ಇನ್ವೆಸ್ಟ್
ಇನ್ವೆಸ್ಟ್ಮೆಂಟ್ನ ಒಪ್ಪಂದ ಮಾಡಿಕೊಂಡಿದೆ. ಅನೇಕ ವಿಧವಾಗಿ ಹೂಡಿಕೆ ಮಾಡಿ ಅಂತ ಹೇಳಿ ನಮ್ಮ ಡಿ ಕೆ ಶಿವಕುಮಾರ್ ಹೋಗಿ ಆಹ್ವಾನ ಕೊಟ್ಟಿದ್ದಾರೆ. MB ಪಾಟೀಲ್ ಹೋಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಬಂಗಾಳ, ಆಂಧ್ರ ಪ್ರದೇಶದ ಸರ್ಕಾರಗಳು ಕೂಡ ಅದಾನಿ ಕಂಪನಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾವೆ. ಇತ್ತ ಕಡೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ, ಅದಾನಿ ಒಬ್ಬ ಅತ್ಯಂತ ಭ್ರಷ್ಟವಾದಂತಹ ಉದ್ಯಮಿ, ಅವರನ್ನ ಈ ದೇಶದಿಂದಲೇ ಓಡಿಸಬೇಕು ಅಥವಾ ಅರೆಸ್ಟ್ ಮಾಡಿ ಜೈಲ್ನಲ್ಲಿ ಇಡಬೇಕು ಅನ್ನುವ ಹಂತಕ್ಕೆ ರಾಹುಲ್ ಗಾಂಧಿ ಮಾತನಾಡ್ತಾರೆ. ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ರಾಜ್ಯಗಳಲ್ಲಿ ಅದಾನಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದಾನಿ ಕಂಪನಿ ಒಳ್ಳೆಯದು, ಅವರು ಉದ್ಯೋಗ ಕೊಡ್ತಾರೆ, ಅವರಿಗೆ ರತ್ನಗಂಬಳಿ ಹಾಕಿ ಇವರು ಸ್ವಾಗತ ಮಾಡ್ತಾರೆ. ಆದರೆ ದೇಶ ಮಟ್ಟದಲ್ಲಿ ಮಾತ್ರ ಅದಾನಿ ಒಬ್ಬ ಭ್ರಷ್ಟ ಅನ್ನುವ ರೀತಿಯಲ್ಲಿ ಇವರು ಬಿಂಬಿಸ್ತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ರೀತಿಯಲ್ಲಿ ಇವರು ಅದಾನಿಯ ವಿರುದ್ಧ ಆರೋಪ ಮಾಡ್ತಾರೆ, ಮೋದಿ ಅದಾನಿಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಾರೆ ಅಂತ. ಈ ಪಟ್ಟಿಯಲ್ಲಿ ಬಿಜೆಪಿ ಆಡಳಿತದಲ್ಲಿರುವಂತಹ ಯಾವುದಾದ್ರೂ ರಾಜ್ಯದ ಹೆಸರು ಬಂದಿದೆಯಾ? ಮಧ್ಯಪ್ರದೇಶದ ಹೆಸರು ಬಂದಿದೆಯಾ? ಗುಜರಾತ್ನ ಹೆಸರು ಬಂದಿದೆಯಾ? ಅಥವಾ ಉತ್ತರ ಪ್ರದೇಶಕ್ಕೆ ಅದಾನಿ ಏನಾದರೂ ವಿದ್ಯುತ್ ಸರಬರಾಜು ಮಾಡಿದಾರಾ, ಲಂಚ ಕೊಟ್ಟಿದ್ದಾರಾ? ಈ ಆರೋಪ ಏನಾದರೂ ಕೇಳಿ ಬಂದಿದೆಯಾ? ಆರೋಪ ಕೇಳಿ ಬರ್ತಾ ಇರುವಂತಹದ್ದು ತಮಿಳುನಾಡು ಮೇಲೆ, ಛತ್ತೀಸ್ಗಢದ ಮೇಲೆ, ಆಂಧ್ರ ಪ್ರದೇಶದ ಮೇಲೆ, ಒಡಿಶಾದ ಮೇಲೆ. ಇಲ್ಲೆಲ್ಲ ವಿಪಕ್ಷದ ಆಡಳಿತ ಇರುವಂತಹ ರಾಜ್ಯಗಳು. ಇದಕ್ಕೂ ಮೋದಿಗೂ ಸಂಬಂಧ ಹೇಗೆ? ಇನ್ನೊಂದು ಆಂಗಲ್ ನಲ್ಲಿ ಕೂಡ ನಿಮಗೆ ಹೇಳ್ತೀನಿ. ಇವತ್ತು ಮೋದಿ ಎಲ್ಲ ವಿಧವಾಗಿಯೂ ಅದಾನಿಗೆ ಹೆಲ್ಪ್ ಮಾಡುವ ಹಾಗಿದ್ರೆ, ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಇಡೀ ದೇಶವನ್ನೇ ಅದಾನಿಗೆ ಮೋದಿ ಬರೆದು ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಯಾವುದೇ ಟೆಂಡರ್ ಆದರೂ ಕೂಡ ಅದಾನಿಗೆ ಕೊಡ್ತಾರೆ ಎನ್ನುವಂತಹ ಆರೋಪ ಮಾಡ್ತಾರಲ್ಲ, ಅಷ್ಟೆಲ್ಲ ಮೋದಿ ಹೆಲ್ಪ್ ಮಾಡುವ ಹಾಗಿದ್ರೆ ಅದಾನಿ ಯಾಕೆ ತನ್ನ ವಿದ್ಯುತ್ ಅನ್ನ ಖರೀದಿ ಮಾಡೋದಕ್ಕೆ ಲಂಚ ಕೊಡಬೇಕಾಗಿತ್ತು? ಮೋದಿ ಈಸಿಯಾಗಿ ಎಲ್ಲ ರಾಜ್ಯಗಳಿಗೂ ಹಂಚಿಬಿಡಬಹುದಿತ್ತಲ್ಲ. ಬಿಜೆಪಿ ಅಧಿಕಾರ ಇರುವಂತಹ 16 ರಾಜ್ಯಗಳಿದಾವಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹದ್ದು ಕೆಲವು ರಾಜ್ಯಗಳಲ್ಲಿ, ಬಿಜೆಪಿ 10-15 ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದೆಯಲ್ಲ, ಆ ರಾಜ್ಯಗಳಿಗೆಲ್ಲ ಮೋದಿ ಹೇಳಬಹುದಲ್ಲ, ನೀವೆಲ್ಲ ಖರೀದಿ ಮಾಡಿ ಅಂತ. ಯಾಕೆ ಮಾಡಿಲ್ಲ? ಅದಾನಿಗೆ ಯಾಕೆ ಲಂಚ ಕೊಟ್ಟು ವಿದ್ಯುತ್ ಖರೀದಿ ಮಾಡಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು? ತೀರಾ ಸಿಂಪಲ್ ಲಾಜಿಕ್. ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಯಾವುದೋ ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದಿ ಬರಬೇಕಾಗಿಲ್ಲ, ಸಾಮಾನ್ಯರಿಗೂ ಕೂಡ ಅರ್ಥ ಆಗುತ್ತೆ, ಅಷ್ಟು ಈಸಿ ಆಗಿದೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಇವತ್ತು ಅದಾನಿಯ ವಿರುದ್ಧ ಆರೋಪ ಮಾಡ್ತಾರೆ. ಮಿತ್ರರೇ, ನಿಮಗೊಂದು ನೆನಪಿರಲಿ, ಈಗ ಅಮೆರಿಕ ಆರೋಪ ಮಾಡಿದೆಯಲ್ಲ, ಅಮೆರಿಕದ ಕೋರ್ಟ್ ಒಂದು ಬಹಳ ಸ್ಪಷ್ಟವಾದಂತಹ ನಿರ್ದೇಶನ ಕೊಟ್ಟಿದೆ. ಅದೇನು ಕೇಳಿದ್ರೆ, ಅದಾನಿಯ ವಿರುದ್ಧ ಕೇವಲ ಆರೋಪ ಬಂದಿದೆ, ಈ ಆರೋಪ ಸಾಬೀತಾಗುವವರೆಗೂ ಕೂಡ ಅವರು ನಿರ್ದೋಷಿಗಳಾಗಿರ್ತಾರೆ. ಅವರನ್ನು ನಾವು ದೋಷಿಗಳು ಅಂತ ಪರಿಗಣಿಸಬಾರದು, ಅವರನ್ನ ದೋಷಿಗಳ ಲೀಸ್ಟಿಗೆ ಸೇರಿಸಬಾರದು, ಅವರನ್ನ ನಿರಪರಾಧಿಗಳ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ಅಮೆರಿಕದ ಕೋರ್ಟ್ ಹೇಳಿದೆ. ಆದರೆ ಭಾರತದಲ್ಲಿ ಇದು ರಾಜಕೀಯ ವಿಷಯ. ಯಾಕೆಂತಂದ್ರೆ ಅದಾನಿ ಹೆಸರಷ್ಟೇ. ಅದಾನಿ ಜೊತೆಗೆ ಕಾಂಗ್ರೆಸ್ ಪಕ್ಷ ವ್ಯವಹರಿಸುತ್ತೆ, ಕಾಂಗ್ರೆಸ್ ಪಕ್ಷದ ರಾಜಕಾರಣಿಗಳು ವ್ಯವಹರಿಸ್ತಾರೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂತಹ ರಾಜ್ಯಗಳಲ್ಲಿ ಅದಾನಿಯಿಂದ ಹೆಲ್ಪ್ ಪಡೆದುಕೊಳ್ತಾರೆ, ಎಲ್ಲವೂ ನಡೆಯುತ್ತೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಅದಾನಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ನನಗನ್ಸುತ್ತೆ ಅದಾನಿ ಸತ್ಯಸಂಧ ಅಥವಾ ಏನೂ ತಪ್ಪು ಮಾಡಿಲ್ಲ ಅಂತ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ, ವಿಚಾರಣೆ ಆಗಲಿ. ಆದರೆ ಈ ವಿಚಾರ ಬಂದಂತಹ ಸಂದರ್ಭದಲ್ಲಿ ನೀವ್ಯಾಕೆ ಕೇಂದ್ರ ಸರ್ಕಾರವನ್ನ ಬಿಂಬಿಸುವಂತಹ ಪ್ರಯತ್ನ ಮಾಡ್ತೀರಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನ ಯಾಕೆ ಕೆಡಿಸುವಂತಹ ಪ್ರಯತ್ನ ಮಾಡ್ತೀರಿ? ನರೇಂದ್ರ ಮೋದಿಯ ಜೊತೆಗೆ ಇದನ್ನು ತಳುಕು ಹಾಕುವಂತಹ ಪ್ರಯತ್ನವನ್ನು ಯಾಕೆ ಮಾಡ್ತೀರಿ? ನಿಮ್ಮ ಬುಡದಲ್ಲೇ ಕೊಚ್ಚೆ ಇರುವಂತಹದ್ದು, ನೀವು ಅಧಿಕಾರದಲ್ಲಿರುವಂತಹ ರಾಜ್ಯಗಳ ಹೆಸರು ಇದರಲ್ಲಿ ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ನೀವು ನಡೆದುಕೊಳ್ಳಬಹುದಲ್ಲ. ನಾನು ಈಗಲೂ ಕೂಡ ರಾಹುಲ್ ಗಾಂಧಿ ಭ್ರಷ್ಟಾಚಾರ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅದಾನಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ಕೆಲ ರಾಜ್ಯಗಳ ಹೆಸರು ಕೇಳಿ ಬಂದಿದೆ, ತನಿಖೆ ಆಗ್ಲಿ ಬಿಡಿ. ರಾಹುಲ್ ಗಾಂಧಿ ಇದನ್ನು ಯಾಕೆ ಮೋದಿಗೆ ಲಿಂಕ್ ಮಾಡ್ತಾ ಇದ್ದಾರೆ? ಇಡೀ ಪ್ರಕರಣದಲ್ಲಿ ಮೋದಿಯ ಹೆಸರು ಎಲ್ಲಿದೆ? ಒಂದು ಕಡೆ ಎಲ್ಲಾದರೂ ತೋರಿಸೋದಕ್ಕೆ ಸಿಗುತ್ತಾ? ಇಲ್ಲ ತಾನೆ. ಮತ್ತೆ ಯಾಕೆ ನೀವು ಸುಳ್ಳು ನರೇಟಿವ್ ಅನ್ನ ಬಿಲ್ಡ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ರಿ? ಇದು ಬೇಸಿಕ್ ಪ್ರಶ್ನೆ. ಹೀಗಾಗಿ ರಾಹುಲ್ ಗಾಂಧಿ ಅದಾನಿ ಮತ್ತು ಮೋದಿಗೆ ಕೆಡ್ಡ ತೋಡುವ ಬರದಲ್ಲಿ ತಾನೇ ಆ ಕೆಡ್ಡಕ್ಕೆ ಬಿದ್ದಿದ್ದಾರೆ, ಯಾವುದೇ ಡೌಟ್ ಇಲ್ಲ. ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.